ನಾವು ಕೆಲ್ಸಕ್ಕೆ ಹೋಗಿ ಅಲ್ಲಿ ಕೀರ್ತಾ ಆಡ್ತೀರಿ, ಅವ್ರು ಕರ್ಸ್ಕೊಂಡ್ಬಿಟ್ಟು ಮನೇಲಿ ಹೋಯ್ತಾ ಇದ್ರೆ. ಲವ್ ಮ್ಯಾರೇಜ್ ಬೆಸ್ಟ್, ಅರೇಂಜ್ ಮ್ಯಾರೇಜ್ ಬೆಸ್ಟ್ ಬ್ರೋ? ರೆಸ್ಪೆಕ್ಟೇ ಇಲ್ಲ, ಅನ್ರೆಸ್ಪೆಕ್ಟು. ಮ್ಯಾರೇಜ್ ಬೇಡವಾ? ಯಾಕೆ? ಜಟಕ ಹೊಡ್ಕೊಂಡು ಒಂದು ಕ್ವಿಕ್ ಕ್ವಶನ್ ಕೇಳ್ತಾ ಇದ್ದೀನಿ, ಸಿಂಪಲ್ ಕ್ವಶನ್ ಅಷ್ಟೇ. ಹುಡುಗನೂ ಪ್ಯೂರ್ ಇಲ್ಲ, ಹುಡುಗಿನೂ ಪ್ಯೂರ್ ಇಲ್ಲ. ಈಗ ಇಲ್ಲೊಬ್ಬಂಗೆ ಫೋನ್ ಮಾಡಿದ್ರೆ ಅಲ್ಲ ಇನ್ನೊಬ್ಬಂಗೆ ಫೋನ್ ಮಾಡ್ತಾ ಇರ್ತಾರೆ. ಹುಡುಗರು ಹಂಗೆ ಆಗಿದ್ದಾರೆ, ಹುಡುಗಿರು ಹಂಗೆ ಆಗಿದ್ದಾರೆ. ಹಾಯ್ ಹಲೋ ಗೈಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ನಮ್ಮ ಜನಗಳ ಹತ್ರ ಹೋಗಿ ಲವ್ ಮ್ಯಾರೇಜ್ ಬೆಸ್ಟಾ ಇಲ್ಲ ಅರೇಂಜ್ ಮ್ಯಾರೇಜ್ ಬೆಸ್ಟಾ, ಮತ್ತು ಈ ಜನ್ರೇಷನಲ್ಲಿ ಹುಡುಗರು ಪ್ಯೂರ್ ಆಗೋರ ಹುಡುಗಿರು ಪ್ಯೂರ್ ಆಗೋರ ಅಂತ ಕ್ವಶನ್ನ ಕೇಳ್ತಾ ಇದ್ದೀನಿ. ಬನ್ನಿ ಹೋಗಿ ಕೇಳೋಣ. ಅರೇಂಜ್ ಮ್ಯಾರೇಜ್ ಬೆಸ್ಟಾ ಲವ್ ಮ್ಯಾರೇಜ್? ಅರೇಂಜ್ ಮ್ಯಾರೇಜ್ ಬೆಸ್ಟ್ ಇಲ್ಲ, ಲವ್ ಅರೇಂಜ್ ಮ್ಯಾರೇಜೇ ಬೆಸ್ಟು. ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ ಅಣ್ಣ? ಈಗಿನ ಕಾಲದಲ್ಲಿ ಅರೇಂಜ್ ಮ್ಯಾರೇಜ್ ಆಗಲ್ಲ ಅಣ್ಣ. ಅರೇಂಜ್ ಏನಕ್ಕೆ ಈಗಿನ ಕಾಲದಲ್ಲಿ ಅರೇಂಜ್ ಮ್ಯಾರೇಜ್ ಆಗಕ್ಕಾಗಲ್ಲ ಅಂದ್ರೆ, ಇವಾಗ ಅರೇಂಜ್ ಮ್ಯಾರೇಜ್ ಆಗ್ಬಿಟ್ರೆ, ನಾವು ಅರೇಂಜ್ ಮ್ಯಾರೇಜ್ ಆಗಿ ಲವ್ ಮದುವೆ ಆಗಿ ಒಂದ್ ವರ್ಷ ಆದ್ಮೇಲೆ ಅವ್ಳು ಅವ್ನು ಇಷ್ಟಪಟ್ಟು ಬಿಡ್ತಿರಲ್ಲ ಹುಡುಗಿ, ಅವ್ನ ಜೊತೆ ಓಡಬಿಟ್ರೆ ಏನ್ ಮಾಡ್ತೀರಾ? ನಾವು ಕೆಲ್ಸಕ್ಕೆ ಹೋಗಿ ಅಲ್ಲಿ ಕೀರ್ತಾ ಆಡ್ತೀರಿ, ಅವ್ರು ಕರ್ಸ್ಕೊಂಡ್ಬಿಟ್ಟು ಮನೇಲಿ ಹೋಯ್ತಾ ಇದ್ರೆ. ಅದಕ್ಕೆ ಲವ್ ಮ್ಯಾರೇಜ್ ಆಗ್ಬಿಟ್ರೆ ಇಬ್ರು ಚೆನ್ನಾಗಿರ್ಬೋದು. ಇವಾಗಿರೋ ಜನರೇಷನ್ ಅಲ್ಲಿ ಅರೇಂಜ್ ಮ್ಯಾರೇಜ್ ಆಗ್ಬಿಟ್ರೆ ನಾವು ಎಲ್ಲಿ ಕರಿತಾ ಇರ್ತೀವಿ, ಕೆಲಸ ಮಾಡಿ ಕಷ್ಟಪಡ್ತಾ ಇರ್ತೀವಿ ಗಂಡ್ಮಕ್ಳು, ಇವ್ರು ಇನ್ನೊಬ್ಬನ್ ಕರ್ಸ್ಕೊಂಡ್ ಬಿಟ್ಟಿರ್ತಾರೆ ಮನೆಗೆ. ಅದಕ್ಕೆ ಲವ್ ಮ್ಯಾರೇಜ್ ಬೆಸ್ಟ್ ಅಣ್ಣ. ಇವಾಗ ಈಗಿನ ಜನರೇಷನ್, ನಿಮ್ ಜನರೇಷನ್ ಅಲ್ಲಿ ಅರೇಂಜ್ ಮ್ಯಾರೇಜ್ ಅಣ್ಣ? ಏನಿಲ್ಲ, ಸಿಂಪಲ್ ಕ್ವಶನ್ ಕೇಳ್ತೀನಿ ಅಷ್ಟೇ. ಸಿಂಪಲ್ಲು ಕೇಳ ಬ್ರೋ. ಅರೇಂಜ್ ಮ್ಯಾರೇಜ್ ಬೆಸ್ಟಾ ಲವ್ ಮ್ಯಾರೇಜ್ ಬೆಸ್ಟಾ? ಲವ್ ಮ್ಯಾರೇಜ್. ಯಾಕೆ ಬ್ರೋ? ನಾವು ಲವ್ ಮಾಡ್ತಾ ಇದೀವಿ ಅದಕ್ಕೆ. ಕಂಗ್ರ್ಯಾಚುಲೇಷನ್ ಬ್ರದರ್. ಏನ್ ಬ್ರೋ, ಎಲ್ಲ ಹುಡುಗಿರ ಒಂದೇ ತರ ಇರಲ್ಲ, ಏನಂತೀರ ಬ್ರೋ? ಪಾಪ ಲವ್ ಮ್ಯಾರೇಜ್ ಎಷ್ಟೊಂದು ಕನ್ಸ್ಕೊಂಡಿರ್ತಾರೆ. ಲವ್ ಮ್ಯಾರೇಜ್ ಆಗಿ ಚೆನ್ನಾಗಿ ಬದುಕಿ ನಾವ್ ಹಿಂಗಾಗೋಣ ಹಂಗಾಗೋಣ, ನಾವು ಸೆಟಲ್ ಆಗೋಣ, ಮಾತಾಡೋ ಮುಂದೆ ಚೆನ್ನಾಗಿ ಬಾಳೋಣ ಅಂತೆಲ್ಲ ಪ್ಲಾನಿಂಗ್ ಇರುತ್ತೆ. ಇಷ್ಟು ಪ್ರೀತಿಯಿಂದ ಪ್ರೀತಿಸಿರ್ತಾರೆ ನಮ್ಮನ್ನ. ಆ ಪ್ರೀತಿಸೋ ಹುಡುಗಿ ಜೊತೆ ಮದುವೆ ಆಗ್ಬಿಟ್ರೆ ಖುಷಿ ಆಗ್ಬಿಡ್ತಾರೆ ಬ್ರೋ. ಇವಾಗ ಹುಡುಗರು ಪ್ಯೂರ್ ಆಗಿರ್ತಾರ, ಹುಡುಗಿರು ಪ್ಯೂರ್ ಆಗಿರ್ತಾರ ಬ್ರೋ ಲವಲ್ಲಿ? ಇಬ್ರು ಇರ್ತಾರೆ ಬ್ರೋ. ಇಬ್ರು ಇರ್ತಾರೆ. ನಿಮ್ಮ ಪ್ರಕಾರದಲ್ಲಿ ಇಬ್ರು? ನಮ್ಮ ಪ್ರಕಾರದಲ್ಲಿ ಇಬ್ರು ಇರ್ತಾರೆ. ಒಬ್ಳೊಬ್ರು ಏನ್ ಮಾಡಕ್ಕಾಗಲ್ಲ ಸ್ವಲ್ಪ. ಬ್ರೋ ನಿಮ್ಗೆ ಯಾವ್ದು ಬ್ರೋ, ಲವ್ ಮ್ಯಾರೇಜಾ ಅರೇಂಜ್ ಮ್ಯಾರೇಜಾ? ನೋಡೋಣ ಹೇಳ್ಬಿಡಲ್ಲ ಬ್ರೋ, ಲವ್ ಮ್ಯಾರೇಜ್. ಲವ್ ಮ್ಯಾರೇಜ್ ಬ್ರೋ. ಅಡಲ್ಟ್ ಆಗಿಲ್ವಾ? ఏం మాట్లాడుతున్నావురా నరాలు కట్ అయిపోయింది. ಬ್ರೋ ನೀವು ಅರೇಂಜ್ ಮ್ಯಾರೇಜ್ ಆಗ್ತೀರಾ ಲವ್ ಮ್ಯಾರೇಜ್ ಆಗ್ತೀರಾ ಬ್ರೋ? ಮ್ಯಾರೇಜ್ ಬೇಡವಾ? ಯಾಕೆ? ಜಟಕ ಹೊಡ್ಕೊಂಡು ಲವ್ ಮ್ಯಾರೇಜಾ ಅರೇಂಜ್ ಮ್ಯಾರೇಜಾ? ಮ್ಯಾರೇಜ್ ಬೇಡ ಬ್ರೋ. ಯಾಕೆ ಬ್ರೋ? ಅಪ್ಪ ಅಮ್ಮನ್ನ ನೋಡ್ಕೊಂಡು ಚೆನ್ನಾಗಿದ್ರೆ ಸಾಕು. ಮದ್ವೆ ಆಗಲ್ಲ ಬ್ರೋ? ಮದ್ವೆ ಎಲ್ಲ ಬೇಡ. A few moments later. ಲವ್ ಮ್ಯಾರೇಜ್ ಬೆಸ್ಟಾ ಅರೇಂಜ್ ಮ್ಯಾರೇಜ್ ಬೆಸ್ಟಾ? ಎರಡು ಬೆಸ್ಟ್ ಇಲ್ಲ. ಯಾಕೆ? ಚೆನ್ನಾಗಿಲ್ಲ, ಸಿಂಗಲ್ ಆಗಿ ಚೆನ್ನಾಗಿದ್ದೀವಿ ಅದಕ್ಕೆ. ಅಂದ್ರೆ ಇವಾಗ ಮನೇಲಿ ಹೆಂಗಿದ್ರು ಪರಿಸ್ಥಿತಿಗೆ ಆಗ್ಲೇಬೇಕಲ್ಲ, ಅವಾಗ ಲವ್ ಮ್ಯಾರೇಜ್ ಆಗ್ತೀರಾ ಇಲ್ಲ ಅರೇಂಜ್ ಮ್ಯಾರೇಜ್ ಆಗ್ತೀರಾ? ವರ್ತ್ ಇಲ್ಲ ಯಾವುದು ಸಹ ಮದುವೆ ಆದ್ರೆ. ಈಗ ಲೈಕ್ ಈಗಿರೋ ಜನ್ರೇಷನ್ ಅಲ್ಲಿ ಹುಡುಗರು ಟ್ರೂ ಆಗಿ ಲವ್ ಮಾಡ್ತಾರ, ಹುಡುಗಿ ಟ್ರೂ ಆಗಿ ಲವ್? ಇಬ್ರು ಮಾಡಲ್ಲ. ನಾನೇನು ಮಾತಾಡಂಗೇ ಇಲ್ಲ. ಹುಡುಗಿ ಸರಿ ಇದ್ರೆ ಹುಡುಗರು ಸರಿ ಇರಲ್ಲ, ಹುಡುಗರು ಸರಿ ಇದ್ರೆ ಹುಡುಗಿಯರು ಸರಿ ಇರೋದಿಲ್ಲ. ಓಕೆ, ಥ್ಯಾಂಕ್ ಯು. ಏನು ಮಾತು, ನನಗೆ ಕ್ವಶನ್ನೇ ಇಲ್ಲ ಏನು ಕೇಳಕ್ಕೆ, ಒಂದೇ ಆನ್ಸರ್. ಅಲ್ಲ, ಇದು ಫ್ಯಾಕ್ಟ್ ಆಕ್ಚುಲಿ. ಏನಾಗ್ತಾ ಇರೋದು ಸಮಾಜ ಅಂದ್ರೆ ನಿಮ್ಗೆ ಯಾರು ಮೊದಲು ಎಕ್ಸ್ಪೀರಿಯನ್ಸ್ ಆಗಿದೆಯಾ? ಮದುವೆ ಎಕ್ಸ್ಪೀರಿಯನ್ಸ್ ಮದುವೆ ಅಲ್ಲ, ಲೈಕ್ ಲವ್ ಆಗಿದೆ, ಅದಕ್ಕೆ ಹೇಳಿ. ಅದಕ್ಕೆ ಎರಡು ಬೇಡ ಅಂತಿದ್ದೀರಾ ಮ್ಯಾಮ್? ನಿಮಗೆ ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್? ಲವ್ ಕಮ್ ಅಲ್ಲ, ಅರೇಂಜ್ ಕಮ್ ಲವ್ ಮ್ಯಾರೇಜ್. ಅರೇಂಜ್ ಕಮ್ ಲವ್ ಮ್ಯಾರೇಜ್ ಅಂದ್ರೆ ಮನೇಲಿ ಫಿಕ್ಸ್ ಮಾಡಿ ಹುಡುಗನ ಲವ್ ಮಾಡಿ ಮದ್ವೆ ಆಗ್ಬೇಕು. ಸರಿ, ಬಾಯ್ಸ್ ಪ್ಯೂರ್ ಆಗಿರ್ತಾರ ಗರ್ಲ್ಸ್ ಪ್ಯೂರ್ ಆಗಿರ್ತಾರ? ಅದೇ ಅವಳು ಹೇಳಿದ್ನಲ್ಲ, ಈಗ ಹುಡುಗರು ಸರಿ ಇದ್ರೆ ಹುಡುಗಿರು ಸರಿ ಇರಲ್ಲ, ಹುಡುಗಿರು ಸರಿ ಇದ್ರೆ ಹುಡುಗರು ಸರಿ ಇರಲ್ಲ. ನಿಮಗೆ ಲವ್ ಮ್ಯಾರೇಜ್ ಬೆಸ್ಟ್ ಅರೇಂಜ್ ಮ್ಯಾರೇಜ್ ಬೆಸ್ಟ್? ನನಗೆ ಲವ್ ಕಮ್ ಅರೇಂಜ್. ಲವ್ ಕಮ್ ಮ್ಯಾರೇಜ್ ಯಾಕೆ ಮ್ಯಾಮ್? ಅರ್ಥ ಮಾಡ್ಕೋಬೋದು, ಗೊತ್ತಾಗುತ್ತೆ ಅವ್ರು ಅವರದ್ದು ಏನೇನು ಇಂಟ್ರೆಸ್ಟ್ ಇದೆ ಅಂತ ಗೊತ್ತಾಗುತ್ತೆ. ಮನೇಲಿ ಒಪ್ಪಿಸಿ ಆಮೇಲೆ ಇವಾಗ ಮಾಮೂಲಿ ಪ್ಯೂರು ಯಾರು ಹುಡುಗಿನ ಪ್ಯೂರ್ ಆಗಿರೋದು ಈಗಿನ ಜನ್ರೇಷನಲ್ಲಿ ಲವ್ ಅಲ್ಲಿ? ಈಗಿನ ಜನ್ರೇಷನಲ್ಲಿ ಇಬ್ಬರು ಇಲ್ಲ.
ಬಟ್ ಒಂದು 19 ಆ ಲೆವೆಲ್ ನೋಡಿದ್ರೆ ಹುಡುಗರು ಪ್ಯೂರ್ ಇದ್ದಾರೆ ಹುಡುಗಿಯರ್ಕಿಂತ ಅಂತ ಅನ್ಬೋದು ನನ್ನ ಎಕ್ಸ್ಪೀರಿಯನ್ಸ್. ಇಲ್ಲ ಕರೆಕ್ಟೇ ಅದು. ಅಲ್ಲ ಹಂಗಂತ ಹುಡುಗಿರು ಕೆಳಗಡೆ ಅಂತಲ್ಲ, ಹುಡುಗಿರು ಇದ್ದಾರೆ, ಹುಡುಗಿರಿಗೆ ಕರೆಕ್ಟ್ ಆಗಿರೋ ಹುಡುಗರು ಸಿಗಲ್ಲ, ಹುಡುಗರಿಗೆ ಕರೆಕ್ಟ್ ಆಗಿರೋ ಹುಡುಗಿರು ಸಿಗಲ್ಲ ಅಷ್ಟೇ. ಥ್ಯಾಂಕ್ ಯು. ಥ್ಯಾಂಕ್ ಯು ಚಿನ್ನ, ಥ್ಯಾಂಕ್ ಯು ಅಪ್ಪಿ. ಬಲೆ ಅರೇಂಜ್ ಮ್ಯಾರೇಜ್ ಬೆಸ್ಟಾ ಲವ್ ಮ್ಯಾರೇಜ್ ಬೆಸ್ಟಾ? ಐ ಥಿಂಕ್ ಎರಡು ಒಳ್ಳೆಯದೇ. ಈಗ ಪ್ರೆಸೆಂಟ್ ಇದಕ್ಕೆ ಸರಿ ಲೈಕ್ ಅಂದರೆ ಇವಾಗ ಲೈಕ್ ಎಕ್ಸಾಂಪಲ್ಗೆ ಲವ್ ಮ್ಯಾರೇಜ್ ಆದರೆ ಬೆಟರಾ ಇಲ್ಲ ಅರೇಂಜ್ ಮ್ಯಾರೇಜು ಮನೆಯಲ್ಲಿ ಮದುವೆ ಮಾಡಿದ್ರೆ ಬೆಟರಾ ಅಂತ? ಎರಡರಲ್ಲೂ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕಲ್ಲ. ವಾಟ್ ಮ್ಯಾಟರ್. ಓಕೆ, ಇವಾಗ ಬಾಯ್ಸ್ ಪ್ಯೂರ್ ಆಗಿರ್ತಾರ ಲವ್ವಲ್ಲಿ, ಗರ್ಲ್ಸ್ ಪ್ಯೂರ್ ಆಗಿರ್ತಾರ? 50-50. ಇಟ್ಸ್ ನಾಟ್ ಲೈಕ್ ಇಬ್ರು ಇದೆಲ್ಲ ಅಂತ ಇಲ್ಲಲ್ಲ. 50-50 ಇಟ್ ಇಸ್. ಥ್ಯಾಂಕ್ ಯು ಬ್ರೋ. ಲವ್ ಮ್ಯಾರೇಜ್ ಬೆಸ್ಟಾ ಅರೇಂಜ್ ಮ್ಯಾರೇಜ್ ಬೆಸ್ಟಾ ಬ್ರೋ? ಮ್ಯಾರೇಜೇ ಬೇಡ ಬ್ರೋ. ಯಾಕೆ ಬ್ರೋ? ತುಂಬ ಕೇಸ್ ನೋಡಿದ್ರಲ್ಲ. ಕೇಸ್ಗಳು ನೋಡಿದ್ರೆ ಅಂದರೆ ಈಗಿನ ಜನ್ರೇಷನ್ಗೆ ಯಾವ್ದು ಬೆಸ್ಟು ಅಂತ ನೀವು ಅಡ್ವೈಸ್ ಮಾಡ್ತೀರಾ? ಮಠ ಸೇರ್ಬಿಡ್ಬೋದು. ಒಪ್ತೆ ಬೆಸ್ಟ್ ಬ್ರೋ. ಈ ಕಡೆ ಲವ್ ಮ್ಯಾರೇಜ್ ಮಾಡಿದ್ರು ಪ್ರಾಬ್ಲಮ್ಮು, ಅರೇಂಜ್ ಮ್ಯಾರೇಜ್ ಪ್ರಾಬ್ಲಮ್ ಆಗುತ್ತೆ. ಅಂದರೆ ಇವಾಗ ನಿಮಗೆ ಅರೇಂಜ್ ಮ್ಯಾರೇಜ್ ಯಾಕೆ ಬೇಡ? ಅರೇಂಜ್ ಮ್ಯಾರೇಜ್ ಅಂದರೆ ಯಾವ ಥರ ಅಂದರೆ ಏನು ಹೇಳ್ಬೇಕು ಬ್ರೋ, ಮನೆಯವರೆಲ್ಲ ಸೇರಿಸಿ ಬಾವಿಗೆ ಹಾಕ್ತಾರೆ. ಲವ್ ಮ್ಯಾರೇಜ್ ಅಂದರೆ ನಾವೇ ಬಾವಿಗೆ ಬೀಳ್ತೀವಿ ಅಷ್ಟೇ. ಓಕೆ ಬ್ರೋ, ಇವಾಗ ಈಗಿನ ಜನ್ರೇಷನಲ್ಲಿ ಹುಡುಗಿರು ಪ್ಯೂರ್ ಆಗವ್ರ ಹುಡುಗರು ಪ್ಯೂರ್ ಆಗವ್ರ ಬ್ರೋ? ನಿಲ್ಸು ಬ್ಯಾಕ್ ಬಾ. ಪ್ಲೇ ನಾನು ನೋಡಿದ್ರೆ ಹುಡುಗರು ಅಷ್ಟೇ. ಲವ್ ಮ್ಯಾರೇಜ್ ಬೆಸ್ಟಾ ಅರೇಂಜ್ ಮ್ಯಾರೇಜ್ ಬೆಸ್ಟಾ? ಲವ್ ಮ್ಯಾರೇಜ್ ಬೆಸ್ಟ್ ಅಣ್ಣ, ಅರೇಂಜ್ ಮ್ಯಾರೇಜ್ ಬೆಸ್ಟು. ಯಾಕಣ್ಣ? ಯಾಕೆ ಅಂತಂದರೆ ತಂದೆ ತಾಯಿ ಕಷ್ಟಪಟ್ಟು ಬೆಳೆಸಿರ್ತಾರೆ. ಕಷ್ಟಪಟ್ಟು ಬೆಳೆಸಿ ಅವ್ರಿಗೊಂದು ಏನೋ ಒಂದು ಒಳ್ಳೇದು ಮಾಡಬೇಕು ಅನ್ನೋದು ಅವ್ರಿಗೆ ಇರ್ತದೆ. ಈ ಲವ್ ಮ್ಯಾರೇಜ್ ಮಾಡಿದ್ರೆ ಏನು ಗೊತ್ತಾ, ಅವರು ಬೇರೆ ಕ್ಯಾಸ್ಟ್ ಆಗಿರ್ತಾರೆ, ಇವ್ರು ಬೇರೆ ಕ್ಯಾಸ್ಟ್ ಆಗಿರ್ತಾರೆ. ಸುಮ್ಮನೆ ಅವ್ರಿಗೂ ತೊಂದರೆ ಇವ್ರಿಗೂ ತೊಂದರೆ. ನಮ್ಮ ಕ್ಯಾಸ್ಟ್ ಮದುವೆ ಮಾಡ್ಕೊಂಡ್ರೆ ನಮ್ಮ ಕ್ಯಾಸ್ಟ್ ಅವ್ರನ್ನೇ ಹುಡುಕ್ಬೇಕು ಅಂತ ಇವ್ರ ಮೈಂಡಲ್ಲಿ ಇರ್ತದೆ ಅವ್ರ ತಂದೆ ತಾಯಿಗೆ. ಇವ್ರ ತಂದೆ ತಾಯಿಗೂ ಅದೇ ಇರ್ತದೆ. ಅವ್ರು ಜನ ಆಡ್ಕೋತಾರೆ ಅಂತ ಇದು ಮಾಡ್ಕೊತಾರೆ. ಇವಾಗ ಹುಡುಗಿರು ಪ್ಯೂರ್ ಆಗಿರ್ತಾರ ಹುಡುಗರು ಪ್ಯೂರ್ ಲವ್ವಲ್ಲಿ? ಈಗ ಯಾರೂ ಪ್ಯೂರ್ ಇಲ್ಲ. ಯಾರು ಪ್ಯೂರ್ ಇಲ್ಲ. ಹುಡುಗನೂ ಪ್ಯೂರ್ ಇಲ್ಲ, ಹುಡುಗಿನೂ ಪ್ಯೂರ್ ಇಲ್ಲ. ಈಗ ಇಲ್ಲೊಬ್ಬಂಗೆ ಫೋನ್ ಮಾಡಿದ್ರೆ ಅಲ್ಲ ಇನ್ನೊಬ್ಬಂಗೆ ಫೋನ್ ಮಾಡ್ತಾ ಇರ್ತಾರೆ. ಹುಡುಗರು ಹಂಗೆ ಆಗಿದ್ದಾರೆ, ಹುಡುಗಿರು ಹಂಗೆ ಆಗಿದ್ದಾರೆ. ಈಗ SLC ಆದ ತಕ್ಷಣನೇ ಹುಡುಗನಿಗೆ ಹುಡುಗಿ ಬೇಕು, ಹುಡುಗಿಗೆ ಹುಡುಗ ಬೇಕು. ಆಮೇಲೆ ಮೊಬೈಲ್ ಬಂದು ಅರ್ಧ ಹಾಳಾಗ್ಬಿಟ್ಟಿದೆ. ಹುಡುಗರಿಗೆ ಹೇಳೋದಾದ್ರೆ ಏನು ಹೇಳ್ತೀರಾ? ಹುಡುಗಿರಿಗೆ ಏನಾದರೂ ಒಂದು ಇನ್ಫಾರ್ಮೇಷನ್ ಕೊಡ್ತೀನಿ ಅಂದರೆ ಏನು ಕೊಡ್ತೀರಾ? ನಾನು ಹೇಳ್ತಿರೋದು ಏನು ಅಂತಂದರೆ, ಹುಡುಗನೇ ಆಗಲಿ ಹುಡುಗನೇ ಆಗಿರಲಿ, ಫಸ್ಟು ತಂದೆ ತಾಯಿ ಕಷ್ಟಪಟ್ಟು ಬೆಳೆಸಿರ್ತಾರೆ. ಅವ್ರನ್ನ ತಂದೆ ತಾಯಿನ ಚೆನ್ನಾಗಿ ನೋಡ್ಕೋಬೇಕು. ಇವ್ರ ಭವಿಷ್ಯ ಅಂದರೆ ಓದಿ ಮುಂದುವರ್ದು ಒಳ್ಳೆ ಕೆಲ್ಸಕ್ಕೆ ಸೇರಿಕೊಂಡು ಚೆನ್ನಾಗಿ ಒಳ್ಳೆ ಕೆಲ್ಸಕ್ಕೆ ಸೇರ್ಕೊಂಡಾದ್ಮೇಲೆ ಮದುವೆ ಮಾಡಿಕೊಂಡು ಲೈಫ್ನಲ್ಲಿ ಸೆಟ್ಲ್ ಆಗಬೇಕು. ಈಗ ಹೆಂಗೆ ಗೊತ್ತಾ, ಆ ಹುಡುಗಿನೂ ಕರ್ಕೊಂಡೋಗಿ ಆ ಹುಡುಗಿನೂ ಲೈಫ್ ಹಾಳು ಮಾಡ್ಕೊಳ್ಳೋದು, ಈ ಹುಡುಗನೂ ಲೈಫ್ ಹಾಳು ಮಾಡ್ಕೊಳ್ಳೋದು. ಇಬ್ಬರು ಅರ್ಧ ಓದೋದ್ರಲ್ಲಿ ಅರ್ಧ ಜೀವನ ಕಳ್ಕೊಬಿಡ್ತದೆ. ಯಾವ ಕೆಲಸ ಸಿಗಲ್ಲ, ಯಾವ ಇದೂ ಆಗಲ್ಲ. ಈ ಲವ್ವಲ್ಲಿ ಬಿದ್ದಾಗ್ತಾರೆ, ಅರ್ಧ ಜೀವನ ಹಾಳು ಮಾಡ್ಕೊಂತಾರೆ. ಅದರಿಂದ ಚೆನ್ನಾಗಿ ಓದಿ ತಂದೆ ತಾಯಿನೂ ನೋಡ್ಕೋಬೇಕು, ಮದುವೆ ಆಗಿದ್ದ ಹೆಂಡ್ತಿನೂ ನೋಡ್ಕೋಬೇಕು. ಇಬ್ಬರೂ ಸಮವಾಗಿ ನೋಡಿಕೊಂಡು ಜೀವನ ಕಟ್ಕೊಂಡು ಹೋಗ್ಬೇಕು. ಕಷ್ಟಪಟ್ಟು ಸಾಕಿರ್ತಾರೆ ತಂದೆ ತಾಯಿನೂ ಬಿಡಬಾರ್ದು, ಹೆಂಡ್ತಿನೂ ಬಿಡಬಾರ್ದು. ಇಬ್ಬರೂ ಒಂದೇ ಸಮ ನೋಡ್ಕೊಂಡು ಹೋಗ್ಬೇಕು ಅಂತ. ನಿಮ್ದು ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜಾ? ನಮ್ಮದು ಅರೇಂಜ್ ಮ್ಯಾರೇಜ್. ಓಕೆ ಅಣ್ಣ, ತುಂಬ ಥ್ಯಾಂಕ್ ಯು ಅಣ್ಣ, ಚೆನ್ನಾಗಿ ಹೇಳಿದ್ರಿ.